ನಮಸ್ಕಾರ ಫ್ರೆಂಡ್ಸ್, ಇವತ್ತು ಕ್ವಾಲಿಟಿ ಅಶ್ಯೂರೆನ್ಸ್ಗೂ ಮತ್ತು ಕ್ವಾಲಿಟಿ ಕಂಟ್ರೋಲ್ಗೆ ಇರುವಂಥ ವ್ಯತ್ಯಾಸನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ನಿಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಅಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ಗೂ ಕಂಟ್ರೋಲ್ಗೆ ಇರುವಂಥ ವ್ಯತ್ಯಾಸ ಕೇಳಬೇಡಿ. ಅವರಿಗೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೇ ತುಂಬ ಡಿಫಿಕಲ್ಟಿ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಅವ್ರಿಗೂ ಆ ಕನ್ಫ್ಯೂಷನ್ ಇರುತ್ತೆ. ಕ್ವಾಲಿಟಿ ಅಶ್ಯೂರೆನ್ಸ್ ಕ್ವಾಲಿಟಿ ಕಂಟ್ರೋಲು ಸೇಮ್ ಅಂತ ತಿಳ್ಕೊಂಡಿರ್ತಾರೆ ಕೆಲವರು, ಮತ್ತು ಕ್ವಾಲಿಟಿ ಕಂಟ್ರೋಲ್ನ ಕ್ವಾಲಿಟಿ ಅಶ್ಯೂರೆನ್ಸ್ ಅಂತಲೇ ಹೇಳಿಬಿಡ್ತಾರೆ. ಇದು ಕಂಪ್ನಿಲಿರುವ ಎಲ್ಲ ಪ್ರತಿಯೊಬ್ಬ ಎಂಪ್ಲಾಯೀಸಿಗೂ ಇದು ಗೊತ್ತಿರಬೇಕು. ಹಾಗಾದರೆ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಏನೆಲ್ಲ ತಿಳ್ಕೋತಿದ್ದೀವಿ, ಯಾವ ಥರ ಇದನ್ನು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ಈಸಿಯಾಗಿ ನಾನು 9 ಕ್ಯಾಟಗರಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಗ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದರ ಡೆಫಿನೇಷನು, ಅದರ ಫೋಕಸ್ಸು, ಗೋಲು, ಹೌ, ವಾಟ್, ರೆಸ್ಪಾನ್ಸಿಬಿಲಿಟಿ, ಎಕ್ಸಾಂಪಲ್, ಸ್ಟ್ಯಾಟಿಕಲ್, ಟೆಕ್ನಿಕ್ಕು, ಆ್ಯಸ್ ಟೂಲು ಅಂತ ನಾನು 9 ಕ್ಯಾಟಗರಿ ಮಾಡಿದ್ದೀನಿ. ಅದರಲ್ಲಿ ನಾನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದು ಎಲ್ಲ ಡಿಪಾರ್ಟ್ಮೆಂಟ್ಗೂ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ನಾನು ಹಾಕಿದ್ದೀನಲ್ಲ, ಇದು ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ತಿಳಿದಿರಲೇಬೇಕು. ಅದರೊಟ್ಟಿಗೆ ಎಲ್ಲ ಇನ್ಕ್ಲೂಡಿಂಗ್ ಆಲ್ ಎಂಪ್ಲಾಯೀಸ್, ಇನ್ಸ್ಪೆಕ್ಟರಿಂದ ಇಟ್ಕೊಂಡು ಎಲ್ಲರೂ. ಸೊ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಲಿಟಿ ಟ್ರಸ್ಟ್ ಅಕಾಡೆಮಿ ಚಾನಲ್ಗೆ. ಸೇಫ್ಟಿ ಫಸ್ಟ್, ಕ್ವಾಲಿಟಿ ಫಸ್ಟ್. ನನ್ನ ಹೆಸರು ರಂಜನ್ ಕುಮಾರ್. 12 years ಎಕ್ಸ್ಪೀರಿಯನ್ಸ್ ಇನ್ ಆಟೋಮೋಟಿವ್ ಇಂಡಸ್ಟ್ರಿ, ಮತ್ತು ನಾನು ಆಲ್ಮೋಸ್ಟ್ 10 yearsಯಿಂದ ಜಪನೀಸ್ ಬೇಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಮತ್ತು ಜಪನೀಸ್ ಒಂದಿಗೆ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಬೇಸಿಕ್ಸ್ ಏನು ಲರ್ನಿಂಗ್ ಮಾಡಿದ್ದೀನಿ, ಅದನ್ನು ನಾನು ಪ್ರಾಕ್ಟಿಕಲ್ ಆಗಿ ಥಿಯರಿ ಸಬ್ಜೆಕ್ಟ್ನ ಪ್ರಾಕ್ಟಿಕಲಿಗೆ ನಾನು ಅನುವಾದಿಸೋಕ್ಕೆ ಟ್ರೈ ಮಾಡ್ತೀನಿ. ಇದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟು ಇದು ಬಂದ್ಬಿಟ್ಟು ನಂದು ಸರ್ಟಿಫಿಕೇಷನ್ ಮತ್ತು ಅವಾರ್ಡ್ ಅಪ್ರಿಷಿಯೇಷನ್ಸ್ ಡೀಟೇಲ್ಸು. ಇದು ನಮ್ಮ HODs ಮತ್ತು ನಾನೊಂದು ಈವೆಂಟಲ್ಲಿ ಅಟೆಂಡ್ ಆಗಿರುವಂಥ ಸಮ್ ಮೆಮೊರೀಸ್, ಫೋಟೋಸು. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು 80% ಲಿಸನ್ ಮಾಡಬೇಕು, 20% ವೀಕ್ಷಣೆ ಮೇಲೆ ಕೇಂದ್ರೀಕರಿಸಬೇಕು. ಬೇಕಾದ್ರೆ 80% ನೀವು ಆಲಿಸ್ ಕಡೆ ನಿಮ್ಮ ಪರ್ಸನಲ್ ಲೈಫಲ್ಲಿ ನೀವು ಫೋಕಸ್ ಮಾಡಿ ನೋಡಿ ಅದರ ರಿಸಲ್ಟ್ ಎಷ್ಟು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ನೀವು 80% ಲಿಸನ್ ಮಾಡಿ 20% ಮಾತಾಡಿ. ನಿಮ್ಮ ಮಾತಿಗೆ ಎಲ್ಲರೂ ಬೆಲೆ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಇಂಗ್ಲೀಷು ಮಿಕ್ಸ್ ಆಗೇ ಇರುತ್ತೆ. ಯಾಕಂತ ಹೇಳಿದ್ರೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಸ್ ಪ್ಯೂರ್ಲಿ ಇಂಗ್ಲೀಷ್. ಇಟ್ ಈಸ್ ಎಂತ ಸ್ವಲ್ಪ ಇನ್ಡೆಪ್ತ್ ಇಂಗ್ಲೀಷಲ್ಲೇ ಇರೋದು ಈ ಸಬ್ಜೆಕ್ಟ್ಸು. ಅದನ್ನು ನಾನು ಕನ್ನಡಕ್ಕೆ ನನ್ನ ಪ್ರಯತ್ನ ಪಟ್ಟು ಅನುವಾದಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದರಲ್ಲಿ ಇಂಗ್ಲೀಷ್ ವರ್ಡ್ಸ್ ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಇವರು ಕನ್ನಡದಲ್ಲಿ ಹೇಳ್ತೀನಿ ಅಂತ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದು ಕೆಲವರು ಕಮೆಂಟ್ ಮಾಡೋರು ಇರ್ತಾರೆ. ಆ ಥರ ನಿಮಗೆ ಅದು ತಪ್ಪಂತ ಹೇಳಿದ್ರೆ ನಮ್ಗೆ ಕ್ಷಮಿಸ್ಬೇಡಿ. ಈಗ ನಾವು ISO 9000 2015ನಲ್ಲಿ ಇದನ್ನು ಯಾವ ಥರ ಎಬ್ರಿವೇಷನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. QC ಪಾರ್ಟ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಫೋಕಸ್ಡ್ ಆನ್ ಫುಲ್ಫಿಲ್ಲಿಂಗ್ ದ ಕ್ವಾಲಿಟಿ ರಿಕ್ವೈರ್ಮೆಂಟ್ ಅಂತ ಹೇಳಿದ್ದಾರೆ. QA ಪಾರ್ಟ್ ಆಫ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಫೋಕಸ್ಡ್ ಆನ್ ಪ್ರೊವೈಡಿಂಗ್ ಕಾನ್ಫಿಡೆನ್ಸ್ ದ್ಯಾಟ್ ಕ್ವಾಲಿಟಿ ರಿಕ್ವೈರ್ಮೆಂಟ್ ವಿಲ್ ಬಿ ಫುಲ್ಫಿಲ್ಡ್. ಕ್ವಾಲಿಟಿ ಕಂಟ್ರೋಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಕೊಡುವಂಥ ಪ್ರಾಡಕ್ಟು ನಿಮ್ಮ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡಿದೆ. ಈಗ ಡೈಮೆನ್ಷನ್ ಆಗಿರ್ಬೋದು, ಆಸ್ಥೆಟಿಕ್ ಆಗಿರ್ಬೋದು, ಮತ್ತು ಫಿಟ್ಮೆಂಟ್ಗಾಗಿರ್ಬೋದು, ಅದನ್ನೆಲ್ಲ ಫುಲ್ಫಿಲ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಕ್ವಾಲಿಟಿ ಕಂಟ್ರೋಲ್ ಹೇಳುತ್ತೆ. ಕ್ವಾಲಿಟಿ ಅಶ್ಯೂರೆನ್ಸ್ ಹೇಳುತ್ತೆ, ಹೌದು, ಈ ಪ್ರಾಡಕ್ಟ್ ನಾವು ಕೊಟ್ಟಿರೋದು 100% ನಿಮಗೆ ಲೈಫೂ ಬರುತ್ತೆ, ನಾವು ಕಾನ್ಫಿಡೆಂಟ್ ಕೊಡ್ತೀವಿ. ನೀವು ಯಾವುದೇ ಕೆಲವು ಪ್ರಾಡಕ್ಟ್ಸ್ನ ತೊಗೊಳ್ಳಿ, ಈ ಹೋಮ್ ಅಪ್ಲಯನ್ಸ್ ಆಗಿರ್ಬೋದು, ನಿಮ್ಮ ಆಟೋಮೋಟಿವ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಲ್ಲ ಪ್ರಾಡಕ್ಟ್ ಮೇಲೆ ಈ ಬಾಕ್ಸ್ ಮೇಲೆ ISO ಸರ್ಟಿಫೈಡು ಅಂತ ಹಾಕಿರ್ತಾರೆ. ಅಂದರೆ ಅವ್ರು ನಿಮ್ಗೆ ಕಾನ್ಫಿಡೆಂಟ್ ಕೊಡ್ತಾರೆ, ನಿಮಗೆ ಈ ಪ್ರಾಡಕ್ಟು ಎಲ್ಲ ಮಾದರಿಯಲ್ಲೂ ನಿಮ್ಮ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡುತ್ತೆ, ಲೈಫ್ ಸೈಕಲ್ ಇದು ಅಚೀವ್ ಮಾಡುತ್ತೆ, ನಿಮ್ಗೊಂದು ಗ್ಯಾರಂಟಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಆ ಇಂಡಿಕೇಶನ್ ಮಾಡುತ್ತೆ. ಓಕೆ, ಕ್ವಾಲಿಟಿ ಅಶ್ಯೂರೆನ್ಸ್ ಡೆಫಿನೇಷನ್ ಥ್ರೂ ಬಂದಾಗ, QA is a set of activities for ensuring quality in the processes by which products are developed. ಅಂದರೆ ಮಾಸ್ ಪ್ರೊಡಕ್ಷನ್ಗೆ ಬರುವ ಮುಂಚೆ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕೆಲವರು ಟ್ರಯಲ್ ಮಾಡ್ತೀವಿ, ಫೈಲ್ಯೂರ್ ಮೋಡ್ ಅನಾಲಿಸಿಸ್ ಮಾಡ್ತೀವಿ, ನಾವು CPK ಸ್ಟಡಿ ಮಾಡ್ತೀವಿ, ಮತ್ತು ಅದಕ್ಕೆ ಡಾಕ್ಯುಮೆಂಟೇಷನ್ ಎಲ್ಲ ಮಾಡ್ತೀವಿ. ಇದರಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆ, ಆ ಆ್ಯಕ್ಟಿವಿಟೀಸ್ನೆಲ್ಲ ಕ್ವಾಲಿಟಿ ಅಶ್ಯೂರೆನ್ಸ್ ಅಲ್ಲಿ ಬರುತ್ತೆ. ಅದನ್ನು ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಹೇಳ್ತೀವಿ. ಕ್ವಾಲಿಟಿ ಕಂಟ್ರೋಲಲ್ಲಿ QC ಈಸ್ ಸೆಟ್ ಆಫ್ ಆ್ಯಕ್ಟಿವಿಟೀಸ್ ಫಾರ್ ಎನ್ಶೂರಿಂಗ್ ದ ಕ್ವಾಲಿಟಿ ಇನ್ ಪ್ರಾಡಕ್ಟ್ಸ್. ದ ಆ್ಯಕ್ಟಿವಿಟೀಸ್ ಫೋಕಸ್ ಆನ್ ಐಡೆಂಟಿಫೈಯಿಂಗ್ ದ ಡಿಫೆಕ್ಟ್ಸ್ ಇನ್ ದ ಆ್ಯಕ್ಚುಯಲ್ ಪ್ರಾಡಕ್ಟ್ ಪ್ರೊಡ್ಯೂಸರ್. ಅದು ಮಾಸ್ ಪ್ರೊಡಕ್ಷನ್ ಸ್ಟೇಜಿಗೆ ಬರುತ್ತೆ. ಈಗ ಪ್ರೋಟೋಟೈಪ್, ಪ್ರೀ ಲಾಂಚ್, ಮಾಸ್ ಪ್ರೊಡಕ್ಷನ್ ಹೇಳ್ತೀವಿ. ಮಾಸ್ ಪ್ರೊಡಕ್ಷನಲ್ಲಿ ಟ್ರಯಲ್ ಪ್ರೊಡಕ್ಷನ್ ತೊಗೋತಾರೆ. ಟ್ರಯಲ್ ಪ್ರೊಡಕ್ಷನಲ್ಲಿ ಈಗ ಪ್ರೊಡಕ್ಷನ್ ಮಾಡಿದ ಮೇಲೆ ಡಿಫೆಕ್ಟು ಐಡೆಂಟಿಫೈ ಆಗುತ್ತೆ. ಆ ಡಿಫೆಕ್ಟ್ನ ಐಡೆಂಟಿಫೈ ಮಾಡ್ತೀವಲ್ಲ, ಅದೇ ಕ್ವಾಲಿಟಿ ವರ್ಕು, ಕ್ವಾಲಿಟಿ ಕಂಟ್ರೋಲ್ ವರ್ಕು. ಪ್ರಾಡಕ್ಟ್ ಬಂದ ಮೇಲೆ
ಅದ್ರಲ್ಲಿ ನಾವು ಡಿಫೆಕ್ಟ್ನ ಐಡೆಂಟಿಫೈ ಮಾಡೋದು. ಇದು 2 ಸಲ ಯಾಕೆ ಹೇಳ್ತಿದ್ದಾರೆ ಅಂದರೆ ನಿಮಗೆ ಕ್ಲಾರಿಟಿ ಸಿಗಲಿ ಅಂತ ಹೇಳ್ಬಿಟ್ಟು. ಓಕೆನಾ ಫ್ರೆಂಡ್ಸ್? ಹಾಗೆ ನೆಕ್ಸ್ಟ್ ಇದು ಏನು ಫೋಕಸ್ ಮಾಡುತ್ತೆ? ಕ್ವಾಲಿಟಿ ಅಶ್ಯೂರೆನ್ಸ್ ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ? ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರಿವೆನ್ಷನ್ ಆಫ್ ಡಿಫೆಕ್ಟ್ ಮೇಲೆ ಫೋಕಸ್ ಮಾಡುತ್ತೆ. ಇಲ್ಲಿ ಏನು ಹೇಳುತ್ತೆ? QA aims to prevent defects with a focus on the process used to make the product. It is proactive quality process. ನೀವು ಮ್ಯಾನುಫ್ಯಾಕ್ಚರಿಂಗ್ ಬಂದ ಮೇಲೆ ಈ ಡಿಫೆಕ್ಟ್ ಬಂದಾಗ ಅದಕ್ಕೆ ನೀವು ಆ್ಯಕ್ಷನ್ ತೊಗೊಂಡು ತುಂಬ ಟೈಮ್ ಆಗುತ್ತೆ. ಅದಕ್ಕಿಂತ ಮುಂಚೆನೇ ಆಲ್ಮೋಸ್ಟ್ ಒಂದು 80% 90%ನ ಪೊಟೆನ್ಷಿಯಲ್ ಫೇಲ್ಯೂರ್ನ ಅಡ್ರೆಸ್ ಮಾಡಿ ಅದಕ್ಕೆ ಕರೆಕ್ಟಿವ್ ಆ್ಯಕ್ಷನ್ ತೊಗೊಂಡು ನೆಕ್ಸ್ಟ್ ಮಾಸ್ ಪ್ರೊಡಕ್ಷನ್ಗೆ ಕೊಡ್ತಾರೆ. ಆಲ್ಮೋಸ್ಟ್ ಪಾಸ್ಟ್ ಫೇಲ್ಯೂರ್ನೆಲ್ಲ ಅದನ್ನೆಲ್ಲ ಫೀಡ್ಬ್ಯಾಕ್ ಕೊಟ್ಟು ನೆಕ್ಸ್ಟ್ ಮಾಸ್ ಪ್ರೊಡಕ್ಷನ್ಗೆ ಕೊಡ್ತಾರೆ. ಈ ಆ್ಯಕ್ಟಿವಿಟೀಸ್ ಎಲ್ಲ ಫೋಕಸ್ ಮಾಡೋದು ನಮ್ಮ ಕ್ವಾಲಿಟಿ ಅಶ್ಯೂರೆನ್ಸ್. ಕ್ವಾಲಿಟಿ ಕಂಟ್ರೋಲ್ ಏನು ಏಮ್ಸ್ ಅಂದರೆ ಟು ಐಡೆಂಟಿಫೈ ದ ಡಿಫೆಕ್ಟ್ಸ್ ಇನ್ ದ ಫಿನಿಶ್ಡ್ ಪ್ರಾಡಕ್ಟ್. ಕ್ವಾಲಿಟಿ ಕಂಟ್ರೋಲ್ ದೇರ್ಫೋರ್ ಈಸ್ ಎ ರಿಯಾಕ್ಟಿವ್ ಪ್ರೊಸೆಸ್ಸು. ಏನು ಮಾಡುತ್ತೆ? ಇದು ಪ್ರಾಡಕ್ಟ್ ಆದಮೇಲೆ ಪ್ರಾಡಕ್ಟ್ ಆದಮೇಲೆ ಅಲ್ಲಿ ಡಿಫೆಕ್ಟ್ನ ಐಡೆಂಟಿಫೈ ಮಾಡುತ್ತಲ್ಲ, ಐಡೆಂಟಿಫೈ ಮಾಡಿಬಿಟ್ಟು ಅದಕ್ಕೆ ಕರೆಕ್ಟಿವ್ ಆ್ಯಕ್ಷನು, ಆ ಡಿಫೆಕ್ಟ್ ಬಂದಿದೆ ಅದಕ್ಕೆ ಆ್ಯಕ್ಷನ್ ಏನು ತೊಗೋತೀರಾ ಅದರ ಮೇಲೆ ಫೋಕಸ್ ಮಾಡುತ್ತೆ. ಕ್ಲಿಯರ್ ಆಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಶ್ಯೂರೆನ್ಸ್ಗೂ ಕ್ವಾಲಿಟಿ ಕಂಟ್ರೋಲ್ಗೂ ಏನು ವ್ಯತ್ಯಾಸವಿದ್ದು ಅದ್ರ ಫೋಕಸ್ ಯಾವುದ್ರ ಮೇಲೆ ಇರುತ್ತೆ ಅಂತ ಹೇಳ್ಬಿಟ್ಟು. ಈಗ ಗೋಲ್ಸ್ ಏನು ಹಾಗಾದರೆ? ಕ್ವಾಲಿಟಿ ಎಶ್ಯೂರೆನ್ಸ್ ಗೋಲು QAs so that are to improve development and test process. Defect do not arise when the product being developed ಅಂತ ಹೇಳಿದ್ರೆ ಈ ಮಾಸ್ ಪ್ರೊಡಕ್ಟ್ ಬರೋ ಮುಂಚೆ ತುಂಬ ಟೆಸ್ಟಿಂಗ್ಸ್ ಎಲ್ಲ ಇರುತ್ತೆ. ಈಗ ಡ್ಯೂರಬಿಲಿಟಿ ಟೆಸ್ಟಿಂಗ್ ಅಂತ ಮಾಡ್ತಾರೆ, ಫೆಟಿಗ್ ಟೆಸ್ಟಿಂಗ್ ಅಂತ ಮಾಡ್ತಾರೆ, ಅದರ ಲೈಫ್ ಸೈಕಲ್ ಟೆಸ್ಟಿಂಗ್ ಅಂತ ಮಾಡ್ತಾರೆ. ಈ ಟೆಸ್ಟಿಂಗ್ ಎಲ್ಲ ಮಾಸ್ ಪ್ರೊಡಕ್ಷನ್ ಬರುವ ಮುಂಚೆನೇ ನಾವು ಅದನ್ನು ಎಶ್ಯೂರ್ ಮಾಡ್ತೀವಿ. ಅಂದರೆ ಪ್ರಾಡಕ್ಟ್ ನಾವು ಇಷ್ಟು ವರ್ಷ ಓಡಿದ್ರೂ ಅದು ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಕಾನ್ಫಿಡೆನ್ಸ್ನ ಕ್ರಿಯೇಟ್ ಮಾಡೋದು ಎಶ್ಯೂರೆನ್ಸ್ನ ಗೋಲ್. ಕ್ವಾಲಿಟಿ ಕಂಟ್ರೋಲ್ ಏನಾಗುತ್ತೆ? ಗೋಲ್ ಆಫ್ QC ಈಸ್ ಟು ಐಡೆಂಟಿಫೈ ಡಿಫೆಕ್ಟ್ಸ್ ಆಫ್ಟರ್ ಎ ಪ್ರಾಡಕ್ಟ್ ಇಸ್ ಡೆವಲಪ್ಡ್ ಆ್ಯಂಡ್ ಬಿಫೋರ್ ಇಟ್ ಇಸ್ ರಿಲೈಸ್ಡ್. ಈ ಮಾಸ್ ಪ್ರೊಡಕ್ಷನ್ ಪ್ರೊಡಕ್ಷನ್ನ ನಾವು ಮಾಡಿಬಿಟ್ಟು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ಮೇಲೆ ಡಿಫೆಕ್ಟ್ನ ಐಡೆಂಟಿಫೈ ಮಾಡ್ತೀವಿ. ಓಕೆನಾ? ಅದನ್ನು ನಾವು ಇಲ್ಲಿ ಕ್ವಾಲಿಟಿ ಕಂಟ್ರೋಲ್ ಗೋಲ್ ಅಂತ ಹೇಳ್ಬೋದು. ಡಿಫೆಕ್ಟ್ನ ಐಡೆಂಟಿಫೈ ಮಾಡೋದೇ ಫೋಕಸ್ ಮಾಡೋದೇ ಇಲ್ಲಿ ಗೋಲ್. ಅವ್ರದ್ದು ಗೋಲ್ ಏನು? ನಮ್ಮ ಕಸ್ಟಮರ್ಗೆ ಡಿಫೆಕ್ಟ್ ಪಾರ್ಟ್ ಹೋಗಬಾರ್ದು, ಅಲ್ಲೇ ನಾವು ಅದನ್ನು ಡಿಟೆಕ್ಟ್ ಮಾಡ್ತೀವಿ, ಅದನ್ನು ಐಡೆಂಟಿಫೈ ಮಾಡ್ತೀವಿ, ಅದಕ್ಕೆ ನಾವು ಆ್ಯಕ್ಷನ್ ತೊಗೋತೀವಿ ಅಂತ ಹೇಳೋದು ಕ್ವಾಲಿಟಿ ಕಂಟ್ರೋಲ್. ಓಕೆ ಫ್ರೆಂಡ್ಸ್, ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹಾಗಾದರೆ ಹೇಗೆ ಕ್ವಾಲಿಟಿ ಅಶ್ಯೂರೆನ್ಸ್ establish good quality management system and the assessment of its adequacy, periodic conformance audit of the operations of the system. ಕ್ವಾಲಿಟಿ ಅಶ್ಯೂರೆನ್ಸ್ ಹೇಗೆ ಕಂಟ್ರೋಲ್ ಮಾಡುತ್ತೆ, ಹೇಗೆ ಅದನ್ನು ಮೇಂಟೈನ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಮಾಸ್ ಪ್ರೊಡಕ್ಷನ್ ಬಂದ ಮೇಲೆ ಬರುವ ಮುಂಚೆನೂ ಅವರು ಸಿಸ್ಟಮ್ ಆಡಿಟ್ ಮಾಡ್ತಾರೆ, ಪ್ರೊಸೆಸ್ ಆಡಿಟ್ ಮಾಡ್ತಾರೆ, ಪ್ರಾಡಕ್ಟ್ ಆಡಿಟ್ ಮಾಡ್ತಾರೆ. ಪ್ರೊಡಕ್ಷನ್ ಆದಮೇಲೂ ಅದನ್ನು ಸಸ್ಟೈನ್ ಮಾಡೋಕ್ಕೆ, ಡಿಫೆಕ್ಟು ಬರದೇ ಇದ್ದಂಗೆ ಮಾಡೋಕ್ಕೆ ಈ ಆ್ಯಕ್ಟಿವಿಟೀಸ್ನ ಕಂಟಿನ್ಯೂಸ್ ಆಗಿ ಅವರು ಪ್ಲ್ಯಾನ್ ಮಾಡಿಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ಡಿಫೆಕ್ಟ್ ಬಂದಾಗ ಅದು ನಮಗೆ ಕಸ್ಟಮರ್ಗೆ ಹೋದರೆ ಅದು ಮೇಜರು ಇಂಪ್ಯಾಕ್ಟ್ ಆಗೋದ್ರಿಂದ ಅದನ್ನು ನಾವು ಬರದೇ ಇದ್ದಂಗೆ ಮಾಡೋಕ್ಕೋಸ್ಕರ ಈ ಆ್ಯಕ್ಟಿವಿಟೀಸ್ನೆಲ್ಲ ಕ್ವಾಲಿಟಿ ಅಶ್ಯೂರೆನ್ಸ್ ಡಿಪೆಂಡ್ ಮಾಡುತ್ತೆ. ಕ್ವಾಲಿಟಿ ಕಂಟ್ರೋಲ್ ಹೇಗೆ ಅಂತ ಹೇಳಿದರೆ, ಫೈಂಡಿಂಗ್ ಆ್ಯಂಡ್ ಎಲಿಮಿನೇಟಿಂಗ್ ಸೋರ್ಸಸ್ ಆಫ್ ಕ್ವಾಲಿಟಿ ಪ್ರಾಬ್ಲಮ್ಸ್ ಥ್ರೂ ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ ಸೊ ದ್ಯಾಟ್ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಕಂಟಿನ್ಯೂಟ್ಲಿ ಮೆಟ್. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಕಂಪನಿಯಲ್ಲಿ ನೀವು ನೋಡಿರ್ಬೋದು, ನೀವು ಫೈನಲ್ ಆಗಿ ಎಲ್ಲ ಪ್ರಾಡಕ್ಟ್ ಎಲ್ಲ ಅಸೆಂಬ್ಲಿ ಆದಮೇಲೆ ಒಂದು ವಿಜುವಲ್ ಇನ್ಸ್ಪೆಕ್ಷನ್ ಟೇಬಲ್ ಹಾಕಿರ್ತೀರ, ಅಲ್ಲಿ 100% ವಿಜುವಲ್ ಇನ್ಸ್ಪೆಕ್ಷನ್ ಮಾಡ್ತೀರಾ. ಕಸ್ಟಮರ್ಗೆ ಆಸ್ಥೆಟಿಕ್ ರಿಲೇಟೆಡ್ ಆಗಿರೋ ಎಲ್ಲ ಅಪಿಯರೆನ್ಸ್ ನ ಚೆಕ್ ಮಾಡೋಕ್ಕೆ ನೀವು ಒಂದು ಪರ್ಸನ್ನ ಹಾಕಿರ್ತೀರ. ಆ ಪ್ರೊಸೆಸ್ನ ಕ್ವಾಲಿಟಿ ಕಂಟ್ರೋಲ್ ಮಾಡುತ್ತೆ. ಅಲ್ಲಿ ಕ್ವಾಲಿಟಿ ಕಂಟ್ರೋಲ್ ಡಿಟೆಕ್ಟ್ ಮಾಡುತ್ತೆ. ಅದನ್ನೇ ಕಂಟಿನ್ಯೂಲಿ ಮೀಟ್ ಮಾಡಬೇಕು, ನಮ್ಮ ಕಸ್ಟಮರ್ನ ರಿಕ್ವೈರ್ಮೆಂಟ್ ಮೀಟ್ ಮಾಡಬೇಕು. ನೀವು ಸಪ್ಲೈ ಮಾಡೋ ಪ್ರಾಡಕ್ಟು ಕ್ವಾಲಿಟಿ ಪ್ರಾಡಕ್ಟು ಹೋಗಬೇಕು. ಓಕೆನಾ? ಆ ವರ್ಕ್ ಕ್ವಾಲಿಟಿ ಕಂಟ್ರೋಲ್ಗೆ ಬರುತ್ತೆ. ಓಕೆ, ಹಾಗಾದರೆ ಏನು ಕ್ವಾಲಿಟಿ ಅಶ್ಯೂರೆನ್ಸಲ್ಲಿ? ಪ್ರಿವೆನ್ಷನ್ ಆಫ್ ಕ್ವಾಲಿಟಿ ಪ್ರಾಬ್ಲಮ್ಸ್ ಥ್ರೂ ಪ್ಲ್ಯಾನ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಡಾಕ್ಯುಮೆಂಟೇಷನ್. ಕ್ವಾಲಿಟಿ ಅಶ್ಯೂರೆನ್ಸ್ ಅಲ್ಲಿ ನಾವು ಮಾಸ್ ಪ್ರೊಡಕ್ಷನ್ ಮುಂಚೆ ನಾವು PFMA ಮಾಡ್ತೀವಿ, ಕಂಟ್ರೋಲ್ ಪ್ಲ್ಯಾನ್ ಮಾಡ್ತೀವಿ, SPC ಸ್ಟಡಿ ಮಾಡ್ತೀವಿ. ಪ್ರಾಬ್ಲಮ್ಸ್ ಬರದೇ ಇದ್ದಂಗೆ ಲೈನ ಫುಲ್ ಸೆಟಪ್ ಮಾಡಿಬಿಟ್ಟು ಮಾಸ್ ಪ್ರೊಡಕ್ಷನ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅದೆಲ್ಲ ಆ್ಯಕ್ಟಿವಿಟೀಸು ಏನೆಲ್ಲ ಮಾಡ್ತೀವಿ ಅದರಿಂದ ನಾವು ಪ್ರಿವೆಂಟ್ ಮಾಡ್ಬೋದು. ಡಿಫೆಕ್ಟ್ ಜನ್ರೇಟ್ ಆಗೋದನ್ನು ಪ್ರಿವೆಂಟ್ ಮಾಡೋಕ್ಕಾಗುತ್ತೆ ಮಾಸ್ ಪ್ರೊಡಕ್ಷನಲ್ಲಿ. ಯಾಕಂದರೆ ಡಿಫೆಕ್ಟ್ ಬಂದಾಗ ಲೈನ್ ಡಿಸ್ಟರ್ಬ್ ಆಗುತ್ತೆ, ಲೈನಲ್ಲಿ ಪ್ರೊಡಕ್ಟಿವಿಟಿ ಬರಲ್ಲ, ಕಸ್ಟಮರ್ಗೆ ಆನ್ ಟೈಮ್ ಡೆಲಿವರಿ ಮಾಡೋಕ್ಕಾಗಲ್ಲ, ರಿಜೆಕ್ಷನ್ ಆದರೆ ಲಾಸು ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಾಲಿಟಿ ಕಂಟ್ರೋಲ್ ದ ಆ್ಯಕ್ಟಿವಿಟೀಸ್
ಆ ಟೆಕ್ನಿಕ್ಸ್ ಯೂಸ್ ಟು ಅಚೀವ್ ಆ್ಯಂಡ್ ಮೈಂಟೈನ್ ದ ಪ್ರಾಡಕ್ಟ್ ಕ್ವಾಲಿಟಿ ಪ್ರೊಸೆಸ್ ಸರ್ವಿಸ್. ಈಗ ಡಿಫೆಕ್ಟ್ ಬಂದಾಗಿದೆ, ಅದನ್ನು ನಾವು ರಿಸಾಲ್ವ್ ಮಾಡಲೇಬೇಕು. ಅಲ್ಲಿ ಏನು ಟೂಲ್ಸ್ ಯೂಸ್ ಮಾಡ್ತೀವಿ ನಾವು? ಚೆಕ್ ಶೀಟ್ನ ಡಾಟಾ ಕಲೆಕ್ಟ್ ಮಾಡೋಕ್ಕೆ ಚೆಕ್ ಶೀಟ್ ಯೂಸ್ ಮಾಡ್ತೀವಿ, ನಾವು ಪ್ಯಾರೆಟ್ ಹಾಕ್ತೀವಿ, ಮೇಜರ್ ರಿಜೆಕ್ಷನ್ ತೊಗೊಳಕ್ಕೆ, ಈ ಥರ ಎಲ್ಲ ಡಾಕ್ಯುಮೆಂಟೇಷನ್ ಮಾಡ್ತೀವಿ. ಇದೆಲ್ಲ ಬಂದು ಕ್ವಾಲಿಟಿ ಕಂಟ್ರೋಲ್. ಹಾಗಾದರೆ ರೆಸ್ಪಾನ್ಸಿಬಿಲಿಟೀಸು ಯಾರ್ದೆಲ್ಲ ಬರುತ್ತೆ? ಕ್ವಾಲಿಟಿ ಅಶ್ಯೂರೆನ್ಸು ಯಾರ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ಸ್ಪೆಸಿಫಿಕ್ ಆಗಿ ಡಿಫೈನ್ ಆಗಿದೆ, ಈ ಡಿಪಾರ್ಟ್ಮೆಂಟ್ ಅವರೇ ಮಾಡಬೇಕು ಅಂತ ಒಂದು ಕ್ವಶನ್ಸ್ ರೈಸ್ ಆದಾಗ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎಲ್ಲರದು ರೆಸ್ಪಾನ್ಸಿಬಿಲಿಟಿ ಕ್ವಾಲಿಟಿ ಅಶ್ಯೂರೆನ್ಸ್ ಇನ್ಕ್ಲೂಡಿಂಗ್ ಟಿಲ್ ಟು ಬಾಟಮ್. ಆದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಆ ಆ್ಯಕ್ಟಿವಿಟಿನ ಮಾಡೋಕ್ಕೆ ಮೇಜರ್ ಆಗಿ ಒಂದು ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸು ಇನ್ವಾಲ್ವ್ ಆಗಿರಲೇಬೇಕು. ಅವರು ಅದರಲ್ಲಿ ಆ ಡೆವಲಪ್ ಮಾಡುವಾಗ ಏನೆಲ್ಲ ಈ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಟ್ರಯಲ್ ವ್ಯಾಲಿಡೇಷನ್ ಆಗಿರ್ಬೋದು, ಅದರಲ್ಲೆಲ್ಲ ವೆರಿಫಿಕೇಷನ್ ಆಗಿರ್ಬೋದು, ಅದರ ಇನ್ವಾಲ್ವ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಆಲ್ಮೋಸ್ಟ್ ಆಲ್ ಡಿಪಾರ್ಟ್ಮೆಂಟ್ HODಸು ಮತ್ತು ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್. ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟು ಸ್ಪೆಸಿಫಿಕ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಲೈನಲ್ಲಿ ನಾವು ಫೈನಲ್ಗೆ ಒಬ್ಬ ಇನ್ಸ್ಪೆಕ್ಷನ್ನ ಸ್ಟೇಜ್ ನಾವು ಡಿಫೈನ್ ಮಾಡಬೇಕು, ಕಸ್ಟಮರ್ ಹೋಗೋ ಮುಂಚೆ 100% ಚೆಕ್ ಮಾಡಬೇಕು, ಮತ್ತು ಸೆಕೆಂಡ್ ಕೆಲವರು ಪ್ರೊಡಕ್ಷನಲ್ಲೂ ಕ್ವಾಲಿಟಿ ಪರ್ಸನ್ನ ಎಲೋಕೇಟ್ ಮಾಡ್ತಾರೆ. ಸೊ ಇದು ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟಿಗೆ ಡಿಫೈನ್ ಆಗಿರುತ್ತೆ, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಒಂದು ಎಕ್ಸಾಂಪಲ್ ಅಂತ ಬಂದಾಗ ಕ್ವಾಲಿಟಿ ಅಶ್ಯೂರೆನ್ಸ್ಗೆ ಎಕ್ಸಾಂಪಲ್ ವೆರಿಫಿಕೇಷನು ಈಸ್ ಅ ಎಕ್ಸಾಂಪಲ್. ಈಗ ಯಾವುದು ಪ್ರಾಡಕ್ಟ್ ವೆರಿಫಿಕೇಷನ್, ಪ್ರಾಡಕ್ಟ್ ಡಿಸೈನ್ ವೆರಿಫಿಕೇಷನ್, ಇದೆಲ್ಲ ವೆರಿಫಿಕೇಷನ್ ಬಂದಾಗ ಕ್ವಾಲಿಟಿ ಅಶ್ಯೂರೆನ್ಸು. ವ್ಯಾಲಿಡೇಷನ್ ಅಂತ ಬಂದಾಗ ಕ್ವಾಲಿಟಿ ಕಂಟ್ರೋಲ್. ಇದೊಂದಿಷ್ಟು ನೆನ್ಪಿಟ್ರೆ ಸಾಕು. ಮತ್ತು ಸ್ಟ್ಯಾಟಿಕಲ್ ಟೆಕ್ನಿಕ್ಸ್ ಇಲ್ಲಿ ಏನು ಹೇಳುತ್ತೆ ಕ್ವಾಲಿಟಿ ಅಶ್ಯೂರೆನ್ಸ್? ಸ್ಟ್ಯಾಟಿಕಲ್ ಟೂಲ್ಸ್ ಟೆಕ್ನಿಕ್ಸ್ ಕ್ಯಾನ್ ಬಿ ಅಪ್ಲೈಡ್ ಇನ್ ದ ಬೋತ್ QA and QC ವೆನ್ ದೇ ಆರ್ ಅಪ್ಲೈಡ್ ಟು process inputs, operation parameters. They are called statistical process control. It becomes the part of QA. ಇಲ್ಲಿ ನೀವು CTQ ಅಂದರೆ ಕ್ರಿಟಿಕಲ್ ಟು ಕ್ವಾಲಿಟಿ, ಕ್ರಿಟಿಕಲ್ ಟು ಪ್ರೊಸೆಸ್ಸಲ್ಲಿ ಏನೆಲ್ಲ ವ್ಯಾರಿಯೇಷನ್ಸ್ ಬರುತ್ತೆ, ಆ ವೇರಿಯೇಷನ್ನ ನೀವು ಕಂಟ್ರೋಲ್ ಮಾಡೋಕ್ಕೆ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀರಾ, ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಯೂಸ್ ಮಾಡ್ತೀರಾ, ಏನು ಹೇಳ್ತಾರೆ 6 ಸಿಗ್ಮಾ ಎಲ್ಲ ಮಾಡ್ತಾರಲ್ಲ, ಇದೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ನಾವು ಆ ಟೂಲ್ಸ್ ಟೆಕ್ನಿಕ್ಸ್ ಇದು ನಾವು ಎಶ್ಯೂರೆನ್ಸ್ ಮಾಡೋಕ್ಕೆ, ಅಂದರೆ ಪ್ರಾಬ್ಲಮ್ ಪ್ರಿವೆನ್ಷನ್ ಮಾಡೋಕ್ಕೆ. ಈಗ ನಾವು ರನ್ ಚಾಟ್ ಹಾಕಿರ್ತಾರೆ ಸಲ, ನೀವು ಅದಕ್ಕೆ ಎವ್ರಿ ಟೈಮು ರಿವ್ಯೂ ಮಾಡಿಬಿಟ್ಟು PFM ಫೀಡ್ಬ್ಯಾಕ್ ಎಲ್ಲ ಕೊಟ್ಟಿರ್ತೀರಾ. ಸೊ ಇದೆಲ್ಲ ನಮ್ಮದು ಕ್ವಾಲಿಟಿ ಅಶ್ಯೂರೆನ್ಸ್ಗೆ ಬರುತ್ತೆ. ಅದೇ ಕ್ವಾಲಿಟಿ ಕಂಟ್ರೋಲ್ ಅಂತ ಬಂದಾಗ ನಾವು ಒಂದು ಡಿಫೆಕ್ಟ್ ಬಂದಿದ್ದನ್ನು ನಾವು ಅನಾಲಿಸಿಸ್ ಮಾಡೋಕ್ಕೂ ಅಲ್ಲಿ ಏನೆಲ್ಲ ಟೂಲ್ಸ್ ಯೂಸ್ ಮಾಡ್ತೀವಿ ಅಂದರೆ ಅಲ್ಲಿ ನಾವು ವೇರಿಯೇಷನ್ನ ನಾವು ಕಂಟ್ರೋಲ್ ಮಾಡೋಕ್ಕೋಸ್ಕರ ಅಲ್ಲೇನು ಡಾಟಾ ತೊಗೊಂಡು ಅದನ್ನು ಸ್ಟಡಿ ಮಾಡಿಬಿಟ್ಟು ಡಿಫೆಕ್ಟ್ ಬಂದಿದ್ದನ್ನು ಅನಾಲಿಸಿಸ್ ಮಾಡಿಬಿಟ್ಟು ಅದನ್ನು ಕಸ್ಟಮರ್ಗೆ ಹೋಗಲ್ಲ, ಅದು ಡಿಫೆಕ್ಟ್ ಜನ್ರೇಟ್ ಆಗಿರುತ್ತೆ, ಅದನ್ನು ನೀವು ಐಡೆಂಟಿಫೈ ಮಾಡಿರ್ತೀರ, ಅದು ನೆಕ್ಸ್ಟ್ ಜನ್ರೇಟ್ ಆಗಬಾರ್ದು ಅಂತ ನೀವು ಅನಾಲಿಸಿಸ್ ಮಾಡ್ತೀರಾ. ಅದೆಲ್ಲ ಕ್ವಾಲಿಟಿ ಕಂಟ್ರೋಲ್ ಆ್ಯಕ್ಟಿವಿಟಿ ಆಗಿರುತ್ತೆ. ಇದನ್ನು ಒಂದು ಟೂಲ್ ಥರ ಯಾರು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕ್ವಾಲಿಟಿ ಅಶ್ಯೂರೆನ್ಸ್ಗೆ ಬಂದಾಗ ಮ್ಯಾನೇಜರ್ಸ್ ಟೂಲ್ ಅಂತಲೇ ಹೇಳ್ಬೋದು. ಇದು ಆಲ್ಮೋಸ್ಟ್ ಕ್ವಾಲಿಟಿ ಮ್ಯಾನೇಜ್ ಸಿಸ್ಟಮಲ್ಲಿ ಮೇನ್ CFT ಲೀಡರಿಂದ ಇಟ್ಕೊಂಡು ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸು ಇನ್ಕ್ಲೂಡ್ ಮ್ಯಾನೇಜ್ಮೆಂಟು ಇದರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಕ್ವಾಲಿಟಿ ಕಂಟ್ರೋಲ್ ಬಂದಾಗ ಇದು ಕರೆಕ್ಟಿವ್ ಟೂಲ್ ಆಗಿರೋದ್ರಿಂದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಂದರೆ ಕ್ವಾಲಿಟಿ ಡಿಪಾರ್ಟ್ಮೆಂಟು ಅವರು ಜಾಸ್ತಿ ಇದರ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ. ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಪ್ರಾಡಕ್ಟು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಡಿಫೆಕ್ಟ್ ಜನರೇಟ್ ಆಗೋದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದಾಗ ಅವ್ರದ್ದು ಇಲ್ಲಿ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಸ್ಪೆಸಿಫಿಕ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಇಲ್ಲಿ ಮೇಂಟೆನೆನ್ಸ್ ಅವರು ಬರೋಲ್ಲ, ಮೇಂಟೆನೆನ್ಸ್ ಸಮ್ಟೈಮ್ಸ್ ಬರ್ತಾರೆ, ಮಿಷಿನಲ್ಲಿ ಏನೋ ಬ್ರೇಕ್ ಡೌನ್ ಇತ್ತು, PM ಎಲ್ಲ ಆಗಿಲ್ಲ, ಆ ಟೈಮಲ್ಲೆಲ್ಲ ಇವ್ರದ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಕ್ವಾಲಿಟಿ ಕಂಟ್ರೋಲ್ಗೆ ಕರೆಕ್ಟಿವ್ ಟೂಲ್. ಓಕೆನಾ ಫ್ರೆಂಡ್ಸ್, ಆಲ್ಮೋಸ್ಟ್ ಈ ಕ್ವಾಲಿಟಿ ಎಶ್ಯೂರೆನ್ಸ್ಗೂ ಕಂಟ್ರೋಲ್ಗೆ ಇರುವಂಥ ವ್ಯತ್ಯಾಸನ ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ತಿಳ್ಕೊತೀನಿ. ಯಾಕಂದರೆ ಇದು ನಿಮಗೆ ತುಂಬ ಇಂಪಾರ್ಟೆಂಟು, ಇದು ಬೇಸಿಕ್ಸು. ಇದನ್ನು ನೀವು ತಿಳ್ಕೊಳ್ಳೋದಿದ್ದರೆ ನೀವೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾಗ ನಿಮ್ಮಲ್ಲಿ ಯಾವ ಒಬ್ಬ ಆಡಿಟರ್ ಆಗಿರ್ಬೋದು, ನಿಮ್ಮ ಸೀನಿಯರ್ ಜೂನಿಯರ್ ಕೇಳಿದಾಗ ನೀವು ಆನ್ಸರ್ ಮಾಡೋಕ್ಕೆ ಕಷ್ಟಪಟ್ಟರೆ ನೀವು ಅಲ್ಲಿ ಕೆಲಸ ಮಾಡೋದ್ರಲ್ಲಿ ಒಂಥರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ನಿಮ್ಮ ನಾಲೆಜ್ ಇದ್ದು ಅದನ್ನು ಇನ್ನೊಬ್ರಿಗೆ ಹೇಳ್ಕೊಡೋದ್ರಿಂದ ನಿಮಗೂ ಒಂದು ರೆಸ್ಪೆಕ್ಟ್ ಸಿಗುತ್ತೆ, ನಿಮಗೂ ಒಂದು ಅದರಿಂದ ಆ ವ್ಯತ್ಯಾಸ ತಿಳ್ಕೊಡೋದ್ರಿಂದ ನಿಮಗೊಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಫುಲ್ಫಿಲ್ ಮಾಡೋಕ್ಕಾಗುತ್ತೆ. ಓಕೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತಾ ಇರೋದು ಕೋರ್ ಟೂಲ್ಸ್ ಬಗ್ಗೆ. ಕೋರ್ ಟೂಲ್ಸ್ ಇಸ್ ದ ಒಂದು ಇಂಪಾರ್ಟೆಂಟು ಸಬ್ಜೆಕ್ಟ್ಸು. ಸೊ ಅದರ ಬಗ್ಗೆ ಏನೆಲ್ಲ ನಾವು ತಿಳ್ಕೊಬೇಕು ಅಂತ ನಾನು ಇವತ್ತೇ ಹೇಳ್ತೀನಿ, ನಾವು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾನು ಇವತ್ತೇ ಹೇಳ್ತೀನಿ. ಆ ವಿಡಿಯೋ ನಿಮ್ಗೆ ಫಸ್ಟೇ ಸಿಗಬೇಕಾದ್ರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ. ಯಾಕಂತ ಹೇಳಿದ್ರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ, ನಾವು ನೆಕ್ಸ್ಟ್ ವೀಡಿಯೋ ಮಾಡ್ಬೋದು ಅಂತ ಒಂದು ಖುಷಿ ಅನಿಸುತ್ತೆ. ಸೊ ನಿಮ್ಮೆಲ್ಲ ಒಂದು
ಒಂದು ಸಪೋರ್ಟು ನಮಗೊಂದು ಇನ್ಸ್ಪೈರ್ ಆಗುತ್ತೆ ಫ್ರೆಂಡ್ಸ್. ಹಾಗಾದರೆ ನಾವು ಕೋ ಟೂಲ್ಸಲ್ಲಿ ನೆಕ್ಸ್ಟ್ ಏನೆಲ್ಲ ಕಲಿಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಅಲ್ಲಿ ಡೆಫಿನೇಷನ್ ಕಲಿತೀವಿ, ಮತ್ತು ಯಾರು, ಯಾವಾಗ, ಯಾಕೆ ಡೆವಲಪ್ ಮಾಡಿದರು, ಈ ಈ ಕೋ ಟೂಲ್ಸ್ನ ಯಾವ್ಯಾವ ಸೆಕ್ಟರಲ್ಲಿ ಅಡಾಪ್ಟ್ ಮಾಡ್ಬೋದು, ಮತ್ತು ಕೋಡ್ ಟೂಲ್ಸ್ ಡಾಕ್ಯುಮೆಂಟೆಡ್ ಆಗಿದೆಯಾ, ಅದಕ್ಕೆ ಏನಾದ್ರು ಮ್ಯಾನುವಲ್ಸ್ ಇದೆಯಾ, ಮತ್ತು ಯಾಕೆ ಕೋ ಟೂಲ್ಸ್ ಯೂಸ್ ಮಾಡಬೇಕು, 5 ಕ್ವಾಲಿಟಿ ಕೋ ಟೂಲ್ಸ್ಗೂ 7QC ಟೂಲ್ಸ್ಗಿರುವಂಥ ವ್ಯತ್ಯಾಸ ಏನು, ಅದು ಸೇಮ್ ಅಲ್ವಾ, ಮತ್ತು ಎಷ್ಟು ಕೋ ಟೂಲ್ಸ್ ಇದೆ, ಆ ಕೋ ಟೂಲ್ಸ್ಗಳು ಯಾವುದು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟು ಪೇಷನ್ಸ್ ಆಗಿ ನೀವು ಈ ವಿಡಿಯೋನ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.